ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಎಲ್ಲ ಜ್ಯೋತಿಷ್ಯ ವೀಕ್ಷಕರಿಗೆ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು, ವಂದನೆಗಳು. ಸ್ನೇಹಿತರೆ, ನನ್ನದೇ ವಾಹಿನಿಯಲ್ಲಿ ಸ್ವಂತ ಸ್ಟುಡಿಯೋ ಇಟ್ಕೊಂಡು ಹಲವಾರು ತಿಂಗಳು ಅಥವಾ ಹಲವಾರು ವರ್ಷಗಳೇ ಕಳೆದು ಹೋಗಿದ್ದಾವೆ. ವರ್ಷಕ್ಕೆ ಸಮೀಪಿಸ್ತಾ ಇದೆ. ಹಾಗಾಗಿ ತುಂಬ ದಿನಗಳ ನಂತರದಲ್ಲಿ ಬರ್ತಾ ಇದ್ದೇನೆ. ಹಾಗಾಗಿ ಪುನಃ ನನ್ನ ಜ್ಯೋತಿಷ್ಯ ವಾಹಿನಿಗೆ ಒಂದು ಪ್ರಾರಂಭ ಅಥವಾ ಒಂದು ನಡೆ ಪ್ರಾರಂಭ ಆಗಿದೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸತ್ಯಾಸತ್ಯತೆಗಳ ಪರಾಮರ್ಶೆ ಮಾಡಿ. ನಾನು ಕೊಟ್ಟಂತಹ ಉದಾಹರಣೆಗಳು ನಿಮ್ಮ ಜೀವನಕ್ಕೆ ಭಾಳ ಹತ್ತಿರವಾಗಿರುತ್ತೆ. ನೈಜ ಜೀವನದಲ್ಲಿ ನಡೆಯತಕ್ಕಂತಹ ಉದಾಹರಣೆಗಳನ್ನೇ ಹೇಳಬೇಕು. ನಿಮಗೆ ಅರ್ಥವಾಗದೇ ಇರತಕ್ಕಂತಹ ಉದಾಹರಣೆಗಳನ್ನ ಕೊಟ್ಟರೆ, ನಾವು ಭಾರತದಲ್ಲಿ ಕೂತಿದ್ದೇವೆ, ಕರ್ನಾಟಕದ ಯಾವುದೋ ಒಂದು ಚಿಕ್ಕ ಹಳ್ಳಿನಲ್ಲಿ ಕೂತಿದ್ದೇವೆ, ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಳ್ತಿದ್ದೇವೆ ಅಂದವರಿಗೆ ಇಸ್ರೇಲಲ್ಲಿ ಯುದ್ಧ ಆಗ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಬಾರ್ದು ಅಂತಲ್ಲ, ಆದರೆ ಜ್ಯೋತಿಷಿ ಕೆಲಸ ಏನು, ನಮ್ಮ ಜೀವನಕ್ಕೆ ಹತ್ತಿರವಾಗುವಂಥದ್ದು, ನಾವೇನು ಪರಿಹಾರ ಮಾಡ್ಕೋಬೇಕು, ಮಳೆ ಬೆಳೆ ಯಾವಾಗ ಬರುತ್ತೆ, ನಮಗೆ ಯಾವಾಗ ಉತ್ತಮವಾದಂತಹ ಲಾಭದಾಯಕವಾಗಿರ್ತಕ್ಕಂತಹ ದಿನ ಇದೆ ಎನ್ನುವುದನ್ನು ತಿಳಿಸಿಕೊಡಬೇಕು. ಅಂತಹ ಪ್ರಯತ್ನವನ್ನು ಅನುಷ್ಠಾನ ಬಲದಿಂದ ನಾನು ಕಾಲಜ್ಞಾನ ಜ್ಯೋತಿಷ್ಯದ ಮುಖಾಂತರ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೇನೆ ಪ್ರತಿ ತಿಂಗಳು. ಹಾಗಾಗಿ ತಮ್ಮಲ್ಲಿ ವಿನಂತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆದಷ್ಟು. ಈಗ ಮಿಥುನ ರಾಶಿಯ ಜೂನ್ ತಿಂಗಳಿನ ಭವಿಷ್ಯ. ನೋಡಿ, ಮಿಥುನ ರಾಶಿಯವರಿಗೆ ಗ್ರಹಸ್ಥಿತಿಗಳು ಈ ರೀತಿಯಾಗಿದ್ದಾವೆ. ಕುಜ 11ರಲ್ಲಿ, ರವಿ, ಗುರು, ಬುಧ, ಶುಕ್ರ 12ರಲ್ಲಿ, ಕೇತು 4ನೇ ಮನೆಯಲ್ಲಿ, ಶನಿ 9ರಲ್ಲಿ ಹಾಗೂ ರಾಹು 10ರಲ್ಲಿ. ಈ ಗ್ರಹಸ್ಥಿತಿ ನಿಮಗೆ ವಿಶೇಷವಾಗಿ ಒಂದಷ್ಟು ಶುಭ ಫಲವನ್ನು ಕೊಡುತ್ತೆ ಅಂತ ನಾನು ಹೇಳ್ತೇನೆ. ಕಾರಣ ಏನು ಅಂತಂದರೆ, ಏಕಾದಶ ಶುಭ ಸ್ಥಾನದಲ್ಲಿರ್ತಕ್ಕಂತಹ ಕುಜ ನಿಮಗೆ ಭೂಮಿ ಸಂಬಂಧಿತವಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಇಟ್ಕೊಂಡಿರ್ತೀರಿ, ನಿಮಗೆಲ್ಲ ಅತ್ಯುತ್ತಮವಾಗಿರ್ತಕ್ಕಂತಹ ಸಂದರ್ಭ ಇದು. ನೀವು ಹೊಸ ಆರ್ಡರ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಸಕಾಲಕ್ಕೆ ಬರುತ್ತೆ ಮತ್ತು ಭೂಮಿಯಿಂದ ಲಾಭವಾಗುತ್ತೆ. ಭೂಮಿಯನ್ನು ಮಾರ್ತಕ್ಕಂಥವ್ರಿಗೆ, ಅಂದರೆ ವ್ಯಾವಹಾರಿಕ ವಾಣಿಜ್ಯಕ್ಕೋಸ್ಕರವಾಗಿ ಭೂಮಿಯನ್ನು ಮಾರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಲಾಭ ಬರುತ್ತೆ. ಕೃಷಿ ಭೂಮಿ ಯಾರ ಹತ್ರಕ್ಕಿದೆಯೋ ನಾನು ವಿನಂತಿ ಮಾಡುತ್ತೇನೆ ಸ್ನೇಹಿತರೆ, ವೀಕ್ಷಕರೇ, ಯಾವ ಕಾರಣಕ್ಕೂ ಮಾರಕ್ಕೆ ಹೋಗಬೇಡಿ. ನಿಮಗೆ ಉತ್ತಮವಾದಂತಹ ಲಾಭ ಬರುತ್ತೆ. ಭೂಮಿ ಕೃಷಿಯಿಂದಲೇ ಬರುತ್ತೆ. ಕೃಷಿಯಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರಿದ್ದಾರೆ. ಖರ್ಚಿಲ್ವಾ? ಖರ್ಚಿದೆ. ರೈತರಿಗೂ ಗೌರವ ಕೊಡಬೇಕು, ಅವರ ಬೆಲೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು, ಇದೆಲ್ಲವೂ ಸತ್ಯ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ರೈತರ ಪರ ಹೇಳ್ತಾ ಇದ್ದೇನೆ, ಭೂಮಿಯನ್ನು ಮಾರಕ್ಕೆ ಹೋಗಬೇಡಿ. ನಿಮಗೆ ಭೂಮಿಯಿಂದ ವಿಶೇಷವಾಗಿ ಲಾಭ ಬರುತ್ತೆ. ಯಾರು ಭೂಮಿಯಲ್ಲಿ ಕಷ್ಟಪಡ್ತಾ ಇದ್ದರೆ ಭೂವರಾಹ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ. ನಿಮಗೆ ಭೂಮಿ ಮಾರುವಂತಹ ಪರಿಸ್ಥಿತಿ ಬರೋದಿಲ್ಲ. ನಾನು ಭೂಮಿ ಪೇಪರನ್ನು ಇಟ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋರು ಸಾಲ ತೀರ್ಸೋಕ್ಕೆ ಯೋಗವೂ ಕೂಡ ಈ ಭೂವರಾಹ ಸ್ವಾಮಿಯಿಂದ ಬರುತ್ತೆ. ಯಾರು ಭೂಗರ್ಭ ವರಾಹ ಮಂತ್ರವನ್ನು ಪಠಣ ಮಾಡ್ತೀರೋ, ಯಂತ್ರವನ್ನು ಇಟ್ಕೊಳ್ತೀರೋ, ನಿಮಗೆ ಭೂಮಿಯನ್ನು ಮಾರುವಂತಹ ಪರಿಸ್ಥಿತಿ, ಎಲ್ಲ 12 ರಾಶಿಯವರು ಇದು ಭೂಮಿಯನ್ನು ಮಾರುವಂತಹ ಪರಿಸ್ಥಿತಿ ಬರೋದೇ ಇಲ್ಲ. ಉಳಿಸ್ಕೊಳ್ತೀರಿ. ಅದು ಸೈಟ್ ಆಗಿರಲಿ, ಕೃಷಿ ಭೂಮಿ ಆಗಿರಲಿ, ಯಾವುದೇ ಆಗಿರಲಿ, ಭೂಮಿಯನ್ನು ಉಳಿಸ್ಕೊಳ್ತೀರಿ. ಒಂದು ಸಲ ಭೂಮಿ ಕೊಟ್ಟುಬಿಟ್ರೆ ಮತ್ತೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅದು ನೆನಪಿರಲಿ. ಭೂಮಿಯನ್ನು ಮಾರೋದು ಸುಲಭ, ಏನೋ ಹಣದ ಮುಗ್ಗಟ್ಟಿತ್ತು ಮಾರ್ಕೊಂಬಿಟ್ಟೆ ಅಂತ. ಆದರೆ ಮುಂದೆ ಹಂಗಾಗಬಾರ್ದು. ಭೂಮಿಯನ್ನು ಉಳಿಸ್ಕೊಳ್ಬೇಕು. ಭೂಮಿ ಇದ್ದವನೇ ಶ್ರೀಮಂತ ಕಣ್ರಿ. ಭೂಮಿಯನ್ನು ಮಾರಿಕೊಂಡವನಿಗೆ ಆ ಕ್ಷಣಕ್ಕೆ ದುಡ್ಡು ಬಂದಿರುತ್ತಷ್ಟೇ. ಲಕ್ಷ್ಮೀ ಚಂಚಲ, ಯಾರ ಹತ್ರಕ್ಕೂ ಉಳಿಯೋದಿಲ್ಲ. ಭೂಮಿ ಶಾಶ್ವತ. ಭೂಮಿ ನಮ್ಮದು ಅಂತ ಒಂದು ಚಿಕ್ಕದಾಗಿ ಒಂದು 20-30 ಇದ್ದರೂ ಸಾಕು, ಅದು ನಿಮಗೆ ವಿಶೇಷವಾಗಿ ನೆಮ್ಮದಿ ಕೊಡುತ್ತೆ. ನಿಮ್ಮ ಹತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಿದ್ದೇನೆ, ಭೂಮಿ ಇಲ್ಲ ಅಂತಂದರೆ ಅದು ಪ್ರಯೋಜನ ಇಲ್ಲ. ಹಾಗಾಗಿ ದಯವಿಟ್ಟು ಭೂಮಿಯನ್ನು ಮಾರ್ಕೋಬೇಡಿ. ಯಾಕೆ ಹೇಳಿದೆ ಅಂದರೆ, ಒಂದು ಸನ್ನಿವೇಶ ಇದು ಎಲ್ಲ ರಾಶಿಯವರು, ಅಂದರೆ ರಾಶಿಯವರಿಗೆ ಇದು ಬಹಳ ಹತ್ತಿರವಾದಂತಹ ಒಂದು ವಿಷಯ. ಏಕಾದಶ ಕುಜ ಭೂಮಿ ಯೋಗವನ್ನು ಕೊಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಇನ್ನು ರವಿ, ಗುರು, ಬುಧ, ಶುಕ್ರ 12ರಲ್ಲಿದ್ದಾರೆ, ವ್ಯಯದಲ್ಲಿದ್ದಾರೆ. ಹಾಗಾಗಿ ಎಲ್ಲ ಕಳ್ಕೊಂಡ್ಬಿಡ್ತೀವ? ನೋ, ನೆವರ್. ವರ್ಚಸ್ಸುಕಾರಕನಾಗಿರ್ತಕ್ಕಂತಹ ರವಿ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ ಮತ್ತು ಗುರು 12ರಲ್ಲಿರ್ತಕ್ಕಂಥದ್ರಿಂದ ಸಕ್ಸಸ್ ರೇಟಿಂಗ್ ಸ್ವಲ್ಪ ಕಡಿಮೆ, ಆದರೆ ಬರುತ್ತೆ, ಸಕ್ಸಸ್ ಬರುತ್ತೆ, ಏನು ಬರಲ್ಲ ಅನ್ನುವಂಗೆ ಏನಿಲ್ಲ. ಮತ್ತು ಬುಧ ಮತ್ತು ಶುಕ್ರ ಒಳ್ಳೆಯ ಬುದ್ಧಿಕಾರಕನಾಗಿರ್ತಕ್ಕಂತಹ ಬುಧ ಒಳ್ಳೆಯ ಜ್ಞಾನವನ್ನು ಯೋಚನೆ ಮಾಡಿ ತೆಗೆದುಕೊಳ್ತಕ್ಕಂತಹ ತೀರ್ಮಾನವನ್ನು ಕೊಡ್ತಾನೆ. ಇನ್ನು ಶುಕ್ರ 12ರಲ್ಲಿರ್ತಕ್ಕಂಥದ್ದು ಹಣ ಮತ್ತು ಯಥಾ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ.
ಖರ್ಚಿನಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಈ ಚತುರ್ಗ್ರಾಹಿ ಯೋಗ ಅನ್ನೋದು ಕೆಲವೊಂದು ಸಲ ವಿಯೋಗ ಆಗ್ತಾ ಹೋಗುತ್ತೆ. ಶುಕ್ರ ಹಣವನ್ನು ಖರ್ಚು ಮಾಡಿಸ್ತಾ ಹೋಗ್ತಾನೆ, ಇದು ಒಂದು ಮನುಷ್ಯನಿಗೆ ನೆನಪಿರಲಿ. ಅದರ್ವೈಸ್ ಬುಧಾದಿತ್ಯ ಯೋಗ ಇದೆ. ವೇದದಲ್ಲಿ ಬುಧಾದಿತ್ಯ ಯೋಗ ಇದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಹಣ ಬರುತ್ತೆ, ಆದರೆ ಖರ್ಚಾಗಿ ಹೋಗುತ್ತೆ. ಆಸೆಗಳು ಅದು ಬೇಕು ಇದು ಬೇಕು ಅಂತೆಲ್ಲ ಕಾಣಿಸ್ತಾ ಹೋಗುತ್ತೆ. ತೆಗೆದುಕೊಂಬಿಡೋಣ ಅಂತ ಅಂದ್ಕೊಳ್ತೀರಿ, ಸಾಲ ಮಾಡಿದ್ರು ಮುಂದಿನ ತಿಂಗಳು ಕಟ್ತೀನಿ ಅಂತ. ಗ್ರಹ ಸ್ಥಿತಿಗಳನ್ನು ಹೀಗೆ ಇರೋದಿಲ್ಲ, ಚೇಂಜ್ ಆಗುತ್ತೆ. ಆದರೆ ತುಂಬ ದೊಡ್ಡ ಡಿಜಿಟಿನ ಸಾಲ ಬೇಡ. ತೀರ್ಸೋಕ್ಕಾಗದೇ ಇರುವಂತಹ ಸಾಲಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಮಿಥುನ ರಾಶಿಯವರಿಗೆ ಬಹಳ ಅತ್ಯವಶ್ಯಕವಾಗಿರ್ತಕ್ಕಂತಹ ವಿಚಾರ. ಇನ್ನು ಕೇತು ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ. ಅಂತಹ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು 4ನೇ ಮನೆಯಲ್ಲಿದ್ದಾನೆ, ಅಂದರೆ ಸುಖಸ್ಥಾನದಲ್ಲಿದ್ದಾನೆ. ಹಾಗಾಗಿ ಎಲ್ಲವೂ ಮನೆಗೆ ಅಭಿವೃದ್ಧಿ ಆಗುವಂಥ ವಿಚಾರಗಳನ್ನೇ ಯೋಚನೆ ಮಾಡ್ತೀರಿ. ನಿಮಗೆ ಬೇಕಾಗಿರ್ತಕ್ಕಂತಹ ತೀರ್ಮಾನಗಳನ್ನು ಉತ್ತಮವಾದ ರೀತಿಯಲ್ಲೇ ತೆಗೆದುಕೊಳ್ತೀರಿ. ಆದರೆ ಹಣ ಮಾತ್ರ ಪೋಲಾಗ್ತಾ ಇರುತ್ತೆ, ಜಾಗರೂಕತೆ ಇರಲಿ. ಇನ್ನು ಭಾಗ್ಯಕಾರಕನಾಗಿರ್ತಕ್ಕಂತಹ ಶನಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿದ್ದಾನೆ. ಅವನು ಭಾಗ್ಯದಲ್ಲಿರ್ತಕ್ಕಂಥದ್ರಿಂದ ಉದ್ಯೋಗಕ್ಕೆ ಯೋಚನೆಯೇ ಬೇಡ, ಬಿಸ್ನೆಸ್ ಮಾಡೋರಿಗೆ ಚಿಂತೆಯೇ ಬೇಡ. ನಿಮಗೆ ಉದ್ಯೋಗಕ್ಕಾಗಲಿ ಆದಾಯಕ್ಕಾಗಲಿ ಅಥವಾ ಅಲ್ಲಿ ಪೊಸಿಷನ್ಗಾಗಲಿ ಏನೂ ತೊಂದರೆ ಬರೋದಿಲ್ಲ. ಒಂದಷ್ಟು ಹಣದ ಮುಗ್ಗಟ್ಟು ಕಾಣಿಸ್ಕೊಳ್ಬೋದು, ಆದರೆ ಬೇರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಆರೋಗ್ಯ, ರಾಹು 10ರಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ. ಅಂದರೆ ಉದ್ಯೋಗಕ್ಕೆ ಆತುರತೆಯಿಂದ ಹೊರಡ್ತೀರಿ ನೀವು. ಒಂದೊಂದು ತಿಂಗಳು ಲೇಜಿನೆಸ್ ಇರುತ್ತೆ, ಅಥವಾ ಒಂದೊಂದು ದಿನ ಲೇಜಿನೆಸ್ ಇರುತ್ತೆ ನಮಗೆ. ಈ ತಿಂಗಳು ನಿಮ್ಗೆ ಹಾಗಾಗೋದಿಲ್ಲ. ಮಿಥುನ ರಾಶಿಯವರಿಗೆ ಉದ್ಯೋಗಕ್ಕೆ ಅತಿ ಹೆಚ್ಚು ಯೋಚನೆಯನ್ನು ಮಾಡಿ ಹೋಗಬೇಕು, ಹೊಸದು ಹುಡುಕಬೇಕು, ಹೊಸ ಕೆಲಸ ಪ್ರಾರಂಭ ಮಾಡ್ತೀನಿ, ಅಥವಾ ಒಂದು ಅಡಿಷ್ನಲ್ ಇನ್ಕಮ್ಮಿಗೋಸ್ಕರ ಒಂದೇನೋ ದಾರಿ ಮಾಡ್ಕೊಳ್ತೀನಿ, ಇದೆಲ್ಲ ಶುರುವಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರ ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದ್ದಾವೆ. ನಿಮ್ಮ ಆಧ್ಯಾತ್ಮ, ನಿಮ್ಮ ಅನುಷ್ಠಾನ ನಿಮ್ಮನ್ನು ರಕ್ಷಣೆ ಮಾಡಲಿ. ನಾನು ಕೊಟ್ಟಂತಹ ಉದಾಹರಣೆಗಳನ್ನು ಟ್ಯಾಲಿ ಮಾಡಿ ನೋಡ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿರುತ್ತೆ. ಹಾಗಾಗಿ ನಾನು ನಿಮ್ಮನ್ನು ವಿನಂತಿ ಮಾಡ್ತೇನೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೋ ಜ್ಯೋತಿಷ ಕಲಿಯದೇ ಇದ್ದವರೆಲ್ಲ ಬಂದು ಜ್ಯೋತಿಷ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಬೇಡ್ತಾ ಇದ್ದೇನೆ. ಹಾಗಾಗಿ ಈ ಸತ್ಯವಾದಂತಹ ಜ್ಯೋತಿಷವನ್ನು 4 ಜನರಿಗೆ ತಿಳಿಸಿ, ಒಳ್ಳೆಯದಾಗತ್ತೆ, ಶುಭವಾಗುತ್ತೆ. ನಿಮಗೆ ನಾನು ಕೊಟ್ಟಂತಹ ಪ್ರಿಡಿಕ್ಷನ್ 100ಕ್ಕೆ 100ರಷ್ಟು ನಿಮಗೆ ಹತ್ತಿರವಾಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಶುಭಂ ಭೂಯಾತ್. ನಮಸ್ಕಾರ.